ಡೆವಲಪರ್ ಟೂಲ್ಗಳ ಬಗ್ಗೆ ಕಲಿಯೋಣ. ಓಕೆ, ಸೊ ನೀವು ಒಂದು ಬ್ರೌಸರಿನ ಡೆವಲಪರ್ ಟೂಲ್ ಓಪನ್ ಮಾಡಬೇಕು ಅಂದ್ರೆ ನೀವು ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮೋರ್ ಟೂಲ್ಸ್ ಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೆವಲಪರ್ ಟೂಲ್ ಅನ್ನೋದು ಸಿಗುತ್ತೆ. ಓಕೆ, ಸೊ ನೀವು ಈ ತರನು ಹೋಗ್ಬೋದು, ಅಥವಾ ನಿಮ್ಮ ಕೀಬೋರ್ಡ್ ಅಲ್ಲಿ Ctrl+Shift+I ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೆವಲಪರ್ ಟೂಲ್ ಓಪನ್ ಆಗುತ್ತೆ. ಓಕೆ, ಸೊ ಈ ಡೆವಲಪರ್ ಟೂಲ್ ಅಲ್ಲಿ ಹಲವಾರು ಟ್ಯಾಬ್ಸ್ ಗಳಿದೆ. ಸೊ ನೀವಿಲ್ಲಿ ನೋಡ್ಬೋದು ಅಪ್ಲಿಕೇಶನ್, ಮೆಮರಿ, ಕನ್ಸೋಲ್, ಸೋರ್ಸ್, ಈ ತರದೆಲ್ಲ ಟ್ಯಾಬ್ಸ್ ಗಳಿದೆ. ಸೊ ನಮ್ಗೆ ಇಲ್ಲಿ ಬೇಕಿರುವಂತದ್ದು ಎಲಿಮೆಂಟ್ ಅನ್ನುವ ಟ್ಯಾಬ್. ಓಕೆ, ಸೊ ಇಲ್ಲಿ ನಿಮ್ಗೆ ಈ ಪೇಜ್ ಅಲ್ಲಿ ಇರುವಂತಹ HTML ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ತರ ಇದಕ್ಕೆ ರಿಲೇಟೆಡ್ CSS ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಏನ್ ಬೇಕಾದ್ರೂ ಚೇಂಜಸ್ ಅನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಈ div ಅನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಈ div ಗೆ ರಿಲೇಟೆಡ್ CSS ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಬಾರ್ಡರ್ ಅನ್ನು ಕೊಟ್ಟಿದ್ದೀನಿ, ಅದೇ ತರ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಕೊಟ್ಟಿದ್ದೀನಿ. ಸೊ ನೀವು ಇಲ್ಲಿ ಒಂದು ನೋಟಿಸ್ ಮಾಡಬಹುದು, ಈ div ಗೆ ಡಿಸ್ಪ್ಲೇ ಬ್ಲಾಕ್ ಅಂತ ಇದೆ. ಸೊ ಇದು ನಾವು CSS ಅಲ್ಲಿ ಕೊಡ್ಲಿಲ್ಲ. ಸೊ ಇದು ಎಲ್ಲಿಂದ ಬಂತು ಅಂದ್ರೆ ಇದು ಬ್ರೌಸರಿನ ಡಿಫಾಲ್ಟ್ ಸ್ಟೈಲ್. ಓಕೆ, ಸೊ ಇದು ಬ್ರೌಸರಿನ ಡಿಫಾಲ್ಟ್ ಸ್ಟೈಲ್ ಅಂತ ಹೇಗೆ ಗೊತ್ತಾಗೋದು ಅಂದ್ರೆ ಇಲ್ಲಿ ಯೂಸರ್ ಏಜೆಂಟ್ ಸ್ಟೈಲ್ ಶೀಟ್ ಅಂತ ಇದೆ, ನೀವು ನೋಡ್ಬೋದು. ಸೊ ಇದು ಬ್ರೌಸರಿನ ಡಿಫಾಲ್ಟ್ ಸ್ಟೈಲಿಂಗ್ ಆಗಿರುತ್ತೆ. ಓಕೆ, ಸೊ ಎಲ್ಲ ಎಲಿಮೆಂಟಿನ CSS ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನೀವು ಬೇಕಿದ್ರೆ ಈ ಎಲಿಮೆಂಟ್ಸ್ ಗಳ ವ್ಯಾಲ್ಯೂ ಕೂಡ ನೀವು ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಈ div ಅನ್ನು ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನಾವು ವೆಲ್ಕಮ್ ಅಂತ ಬರ್ದಿದ್ದೇವೆ. ಸೊ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಈ ವ್ಯಾಲ್ಯೂ ಅನ್ನು ಚೇಂಜ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೆಲೋ ಅಂತ ಕೊಡ್ತೀನಿ. ಹೆಲೋ ಅಂತ ಕೊಟ್ಟು ಎಲ್ಲಾದ್ರೂ ಬೇರೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಹೆಲೋ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದೇ ತರ ನೀವು ಬೇಕಿದ್ರೆ ಈ ಸೆಲೆಕ್ಟ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾವ ಎಲಿಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ತಿರೋ ಆ ಎಲಿಮೆಂಟಿನ HTML ಕೋಡ್, ಅದೇ ತರ ಆ ಎಲಿಮೆಂಟಿನ CSS ಕೋಡ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಈ ತರ ನೀವು ಯಾವುದೇ ಒಂದು ಎಲಿಮೆಂಟಿನ ಸ್ಟೈಲ್ ಅನ್ನು ಹಾಗೂ ವ್ಯಾಲ್ಯೂ ಅನ್ನು ನೀವು ಚೇಂಜ್ ಮಾಡಬಹುದು. ಓಕೆ, ಸೊ ನೀವು ಇಲ್ಲಿ ಮಾಡಿದಂತಹ ಚೇಂಜಸ್ ನಿಮ್ಮ ಲೋಕಲ್ ಮೆಷಿನ್ ಅಲ್ಲಿ ಚೇಂಜ್ ಆಗುವಂತದ್ದು, ಅಂದ್ರೆ ನಿಮ್ಮ ಬ್ರೌಸರ್ ಅಲ್ಲಿಯೇ ಚೇಂಜ್ ಆಗುವಂತದ್ದು. ಸೊ ಒಂದು ವೇಳೆ ನೀವು ಇವಾಗ ಈ ಪೇಜ್ ಅನ್ನು ರಿಫ್ರೆಶ್ ಮಾಡಿದ್ರಿ ಅಂದ್ರೆ ಸೊ ನೀವು ಮಾಡಿದಂತಹ ಚೇಂಜಸ್ ಎಲ್ಲ ಹೋಗುತ್ತೆ. ಸೊ ನಿಮ್ಗೆ ಟೆಂಪರರಿ ಆಗಿ ಏನಾದ್ರೂ ಚೇಂಜಸ್ ಮಾಡಬೇಕು, ನಿಮ್ಗೆ ಇದು ಒಂದು ಎಲಿಮೆಂಟಿಗೆ ಈ ತರ ಸ್ಟೈಲ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಆ ತರ ನಿಮ್ಗೆ ನೋಡ್ಲಿಕ್ಕಿದ್ರೆ ನೀವು ಈ ಡೆವಲಪರ್ ಟೂಲ್ ಅನ್ನು ಯೂಸ್ ಮಾಡಬಹುದು. ಓಕೆ, ಸೊ ಇದಲ್ಲದೆ ನಾವು ಬೇರೆ ವೆಬ್ಸೈಟ್ ಗಳನ್ನು ಕೂಡ ನಾವು ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಾನು ಗೂಗಲಿನ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಕೂಡ ನಾವು ಈ ಡೆವಲಪರ್ ಟೂಲ್ ಯೂಸ್ ಮಾಡಿಕೊಂಡು ಈ ಏನು ಎಲಿಮೆಂಟ್ಸ್ ಗಳನ್ನು ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನನ್ಗೆ ಇವಾಗ ಇಲ್ಲಿ ಐ ಆಮ್ ಫೀಲಿಂಗ್ ಲಕ್ಕಿ ಅಂತ ಇದೆ, ಇದನ್ನ ನಂಗೆ ಚೇಂಜ್ ಮಾಡ್ಬೇಕು. ಸೊ ನಾನು ಇಲ್ಲಿ ಸೆಲೆಕ್ಟ್ ಅನ್ನು ಕ್ಲಿಕ್ ಮಾಡಿ ನಾನು ಈ ಎಲಿಮೆಂಟ್ ಅನ್ನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ಈ ಇನ್ಪುಟ್ ಎಲಿಮೆಂಟ್ ಅಂದ್ರೆ ಹೈಲೈಟ್ ಆಗಿದೆ. ಸೊ ಈ ವ್ಯಾಲ್ಯೂ ನೋಡಿದ್ರೆ ಆಮ್ ಫೀಲಿಂಗ್ ಲಕ್ಕಿ ಅಂತ ಇದೆ. ಸೊ ಇದರ ಮೇಲೆ ಡಬಲ್ ಕ್ಲಿಕ್ ಕೊಟ್ರೆ ನೀವು ಈ ಟೆಕ್ಸ್ಟ್ ಅನ್ನು ಚೇಂಜ್ ಮಾಡಬಹುದು. ಓಕೆ, ಸೊ ಆಮ್ ಫೀಲಿಂಗ್ ಹಂಗ್ರಿ ಅಂತ ಕೊಡ್ಬೋದು. ಓಕೆ, ಸೊ ಇವಾಗ ನೀವು ಬೇರೆಲ್ಲಾದ್ರೂ ಕ್ಲಿಕ್ ಮಾಡಿದ್ರೆ ಸೊ ಆಮ್ ಫೀಲಿಂಗ್ ಹಂಗ್ರಿ ಅಂತ ಬಂತು. ಸೊ ಅದಲ್ಲದೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಆರ್ ಟೆಕ್ಸ್ಟ್ ಕಲರ್ ಕೂಡ ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಈ ಬಾಡಿಯನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ಇಲ್ಲಿ CSS ಗಳಿದೆ. ಸೊ ಇಲ್ಲಿ ಇದು ಹೆಕ್ಸಾಡೆಸಿಮಲ್ ವ್ಯಾಲ್ಯೂ. ಓಕೆ, ಸೊ ಈ ಕಲರ್ಸ್ ಬಗ್ಗೆ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಓಕೆ, ಸೊ ಇದು #FFF ಅಂದ್ರೆ ವೈಟ್ ಕಲರಿಗೆ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ. ಓಕೆ, ಸೊ ನಾವು ಇಲ್ಲಿ ಕೂಡ ಡಬಲ್ ಕ್ಲಿಕ್ ಮಾಡಿದ್ರೆ ನಾವು ಈ ವ್ಯಾಲ್ಯೂ ಅನ್ನು ಚೇಂಜ್ ಮಾಡಬಹುದು.
ಸೊ ಇಲ್ಲಿ ನಾನು ಡಬಲ್ ಕ್ಲಿಕ್ ಅನ್ನು ಕೊಟ್ರೆ ಇಲ್ಲಿ ನಾನು ವೈಟ್ ಬ್ಲ್ಯಾಕ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನೋಡಿದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲ್ಯಾಕ್ ಆಯ್ತು. ಅದಲ್ಲದೆ ನಿಮ್ಗೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಕಲರ್ ಮೇಲೆ ಡಬಲ್ ಕ್ಲಿಕ್ ಕೊಟ್ರೆ ಇಲ್ಲಿ ನಾನು ರೆಡ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಇದು ರೆಡ್ ಆಗಿ ಡಿಸ್ಪ್ಲೇ ಆಗಿದೆ. ಸೊ ಅದಲ್ಲದೆ ನಾವು ಇಲ್ಲಿ ಕೆಲವೊಂದು ಲಿಂಕ್ಗಳು ಬ್ಲ್ಯಾಕ್ ಅಲ್ಲಿ ಇದ್ದು ಅದು ನಮಗೆ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ನಾವು ಈ ಸೆಲೆಕ್ಟ್ ಅನ್ನು ಕ್ಲಿಕ್ ಮಾಡಿ ನಾವು ಈ ಎಲಿಮೆಂಟ್ ಅನ್ನು ಪಾಯಿಂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಲರ್ ಸಿಗುತ್ತೆ. ಸೊ ಇದು ಆಲ್ರೆಡಿ ಬ್ಲ್ಯಾಕ್ ಆಗಿದೆ, ನಾವು ಇದನ್ನು ರೆಡ್ ಆಗಿ ಮಾಡ್ತೀವಿ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ಲಿಂಕ್ ಕೂಡ ರೆಡ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದು ಗೂಗಲಿನ ಡೇಟಾಬೇಸ್ ಅಲ್ಲಿ ಯಾವ ಚೇಂಜಸ್ ಆಗಿಲ್ಲ, ಇದು ನಮ್ಮ ಲೋಕಲ್ ಮೆಷಿನ್ ಅಲ್ಲಿ ನಮ್ಮ ಲೋಕಲ್ ಬ್ರೌಸರ್ ಅಲ್ಲಿ ಚೇಂಜ್ ಆಗಿರುವಂತದ್ದು. ಸೊ ಇದನ್ನು ನಾವು ರಿಫ್ರೆಶ್ ಮಾಡಿದ್ರೆ ಇದು ನಾರ್ಮಲ್ ಆಗಿ ಹೇಗಿತ್ತೋ ಅದೇ ತರ ಇರುತ್ತೆ. ಓಕೆ, ಸೊ ಈ ತರ ನಾವು ಡಿಫ್ರೆಂಟ್ ಎಲಿಮೆಂಟ್ಸ್ ಗಳಿಗೆ ಸ್ಟೈಲ್ ಅನ್ನು ಕೊಟ್ಟು ಅಥವಾ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳನ್ನು ಆಡ್ ಮಾಡಿ ನಾವು ಸುಲಭವಾಗಿ HTML CSS ಅನ್ನು ಕಲಿಬಹುದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಫಾಂಟ್ ಗಳ ಬಗ್ಗೆ ಕಲಿಯೋಣ. ಓಕೆ.